ನಮಸ್ಕಾರ. ದಸರಾ ವಿಶೇಷ ಸುವರ್ಣ ನ್ಯೂಸ್ನ ವಿಶೇಷ ಸಂಗೀತ ಕಾರ್ಯಕ್ರಮ ಸುವರ್ಣ ಸಿಂಫನಿಗೆ ಸ್ವಾಗತ. ಈ 9 ದಿವಸಗಳ ಕಾಲ ನಿತ್ಯವೂ ಕೂಡ ನಾವು ಒಂದೊಂದು ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ನಿಮ್ಮ ಮುಂದಿಡ್ತಿದ್ವಿ. ಇವತ್ತು ಸಿನಿಮಾದಲ್ಲಿ ಬಂದಂತಹ ಶಾಸ್ತ್ರೀಯ ತಳಹದಿಯ ಕೆಲವು ವಿಶೇಷ ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಈ ನಾಡಿನ ಪ್ರಖ್ಯಾತ ಗಾಯಕ ಅಜಯ್ ವಾರಿಯರ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅಜಯ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ಅನ್ಪ್ಲಗ್ಡ್ ವರ್ಷನಲ್ಲಿ ಕೇಳೋಣ ಅಂತ. ಹಾಗಾಗಿ ಕೀಬೋರ್ಡ್ ಸಾಥ್ಗಾಗಿ ಈ ನಾಡು ಕಂಡ ಮತ್ತೊಬ್ಬ ಪ್ರತಿಭಾವಂತ ಕೀಬೋರ್ಡ್ ವಾದಕರಾದಂಥ ಸಂಗೀತ್ ಥಾಮಸ್ ನಮ್ಮ ಜೊತೆ ಇರ್ತಾರೆ. ಸಂಗೀತ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಜಯ್, ಸಿನಿಮಾ ಸಂಗೀತವು ಕೂಡ ಪ್ರತಿ ಸಂಗೀತ ಪ್ರತಿ ಗೀತೆಯೂ ಕೂಡ ಒಂದು ರಾಗದ ತಳಹದಿಯಲ್ಲಿಯೇ ನಿರ್ಮಿತಗೊಂಡಿರುವಂಥದ್ದು. ಆದರೆ ಶಾಸ್ತ್ರೀಯವಾಗಿ ಸಾಕಷ್ಟು ಗಮನ ಸೆಳೆದಂಥದ್ದು ಮತ್ತು ಆ ಸಂಗೀತದ ಅಷ್ಟು ಪ್ರಖರತೆಗಳನ್ನು ಸಿನಿಮಾ ಸಂಗೀತಗಳು ಕೂಡ ಹಲವಾರು ಗೀತೆಗಳು ನಾವು ಅದನ್ನ ಕಂಡಿದ್ದೇವೆ. ಸುಮಾರು ಎಸ್, ಅದ್ರ ಬಗ್ಗೆ ನಾವು ಮಾತನಾಡೋದಾದರೆ ಬೇಸಿಕಲಿ ಏನಂದರೆ ಸಂಗೀತ ಅನ್ನೋದು ಒಂದೇ. ಇವಾಗ ವೆಸ್ಟರ್ನ್ ಆಗಿದ ತಕ್ಷಣ ಅದು ಅಲ್ಲಿ ಸರಿಗಮ ಬರಲ್ಲ, ಇಲ್ಲ ಸಿನಿಮಾ ಗೀತೆಯಿಂದ ಬಂದಿದ ತಕ್ಷಣ ಅಲ್ಲಿ ನೋಟ್ಸ್ ಬರಲ್ಲ ಅಂತಲ್ಲ. ಇಟ್ಸ್ ಆಲ್ ಬೇಸ್ಡ್ ಆನ್ ಅ ಸ್ಕೇಲ್, ಸಿಂಪಲ್ ಆಸ್ ದ್ಯಾಟ್. ಸೊ ಸರಿಗಮ ಪದನಿ ಇಲ್ಲದೆ ಸಂಗೀತ ಇಲ್ಲ. ಕ್ಲಾಸಿಕಲ್ ಸಾಂಗು ಅಂತ ಬಂದಾಗ ಯು ಹ್ಯಾವ್ ಟು ಸ್ಟಿಕ್ ಆನ್ ಟು ದ ರಾಗ. ತುಂಬ ಚಾಲೆಂಜಿಂಗ್ ಅದು, ಯಾಕಂದರೆ ಆ ರಾಗದಿಂದ ಹೊರಗೆ ಹೋಗೋಂಗಿಲ್ಲ, ಬಟ್ ಅದನ್ನು ಜನರಿಗೆ ರೀಚ್ ಮಾಡಬೇಕು. ಆ ಥರದ ಎಷ್ಟೋ ಹಾಡುಗಳು ಒಬ್ಬ ಶಾಸ್ತ್ರೀಯ ಸಂಗೀತದ ಯಾವ ಪರಿಜ್ಞಾನವೂ ಇಲ್ಲದಂತಹ ವ್ಯಕ್ತಿಗೂ ಕೂಡ ಆ ಹಾಡುಗಳು ಇವತ್ತು ಆತನಲ್ಲಿ ಜೀವಂತವಾಗಿ ಉಳ್ಕೊಂಡಿದೆ. ಅಂದರೆ ಅದನ್ನು ಅವರು ಪರಿವರ್ತಿಸಿದ ರೀತಿ ಅಂತ. ಹೌದು, ಒಂದು ಹಾಡನ್ನು, ಆ ಥರದ ಹಾಡನ್ನು ತೆಗೆದುಕೊಳ್ಳೋದಾದ್ರೆ ಯಾವ ತಗೋತೀರಿ? ಮಲೆ ಮಾರುತ ಒಂದು ಚಿತ್ರ ತುಂಬಾನೇ ಒಂದು ಗ್ರೇಟ್ ಅಟೆಂಪ್ಟ್ ಅದು. ಅದರ ಒಂದು ಹಾಡನ್ನು ನಾವು ಕೇಳೋದಾದ್ರೆ ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ. ಸೊ ಸಾಹಿತ್ಯನೂ ಏನೋ ಇಟ್ ವಿಲ್ ಸೂಟ್ ಆರ್ ಕಾನ್ಸೆಪ್ಟ್. ಎಸ್, ಖಂಡಿತ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಜ ನಿಜರಿಗ ಸರಿಗ ಸರಿಗ ಮ ಪದ ಮ ನಿಸದ ನಿದ ನಿಸ ನಿ ನಿಸರಿಗ ಮಗ ಸ ನಿ ನಿದ ತದ ಮಗ ಗಗ ಸ ಸ. ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗಸ ಅಂದ, ಆವುಷೆ ನಗುವಾಗ ಲೋಕವೇ ಚಂದ. ಸರಿಗ ಸರಿಗ ಮಗ ಮ ಪದ ನಿ ಮಾಮ ಪದದ ಪದನಿ ನಿ ಪದನಿ ದಾದನಿ ನಿ ಸನಿ ಸರಿಗ ಸರಿಗ ಸನಿ ದಾದ ಮಾಮ ಗಗ ಸ. ಸಂಧ್ಯೆಯು ಬಂದಾಗ ಆಗಸ ಅಂದ, ಆವುಷೆ ನಗುವಾಗ ಲೋಕವೇ ಚಂದ. ಬಳುಕುವಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ಪ್ರೆಸೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಇದನ್ನು ಇಬ್ಬರೂ ಕೂಡ ಅದನ್ನು ಪ್ರೆಸೆಂಟ್ ಮಾಡಿದ್ರು. ಥ್ಯಾಂಕ್ ಯು. ನೀವು ಆಗಲೇ ಹೇಳಿದ್ರಿ, ಶಾಸ್ತ್ರೀಯ ತಳಹದಿಯಲ್ಲಿ ಸಿನಿಮಾ ಗೀತೆಗಳನ್ನು ರಚನೆ ಮಾಡೋದ್ರಲ್ಲಿ ಕನ್ನಡದ ಮಲೆಯ ಮಾರುತ ಯಾವತ್ತಿಗೂ ಒಂದು ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅನ್ನುವಂಥದ್ದು. ಅದರಲ್ಲೇ ಮಲೆಯ ಮಾರುತ ರಾಗದಲ್ಲೇ ಇರುವಂಥ ನವರಾತ್ರಿ, ಆದ್ದರಿಂದ ಶಾರದೆ ಹಾಡು. ಮಲೆ ಮಾರುತ ಸಿನಿಮಾ ಹೆಸರು. ಈ
ಅದು ರಾಗದ ಹೆಸರು ಕೂಡ. ಹೌದು. ಆ್ಯಂಡ್ ಈ ಹಾಡನ್ನು ಅದೇ ರಾಗದಲ್ಲಿ ಕಂಪೋಸ್ ಮಾಡಿದ್ದಾರೆ, ಮಲೆ ಮಾರುತ ರಾಗದಲ್ಲಿ. ಅದನ್ನೇ ಒಂದು ಈ ಸಂದರ್ಭಕ್ಕೆ ಪ್ರಾಯಶಃ ಸಾಕಷ್ಟು ಸೂಕ್ತ ಅಂತ ಅನ್ಕೋತೀವಿ. ಎಸ್, ಖಂಡಿತ. ह्रीं 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 जापतुष्टे हिमरुचिमुकुटे वल्लकी व्यग्रहस्ते मातर्मातर्नमस्ते दह दह जडता देहि बुद्धिं प्रशान्ता विद्येर्वेदान्तवेद्ये परिणतपठिते मोक्षदे मुक्तिमार्गे मार्गातीतस्वरूपे भव मम वरदा शारदे शुभ्रहारे. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ, ನಾ ಮುತ್ತಾದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ, ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸವಾಳ ತಂದೆಯಮ್ಮ. ಶಾರದೆ ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ, ನಾ ಮುತ್ತಾದೆ. ಹಿತ ಅಂದರೆ ಪ್ರಾಯಶಃ ಇದೆ ಅನಿಸುತ್ತೆ. ಇಟ್ಸ್ ವೆರಿ ನೈಸ್. ಈ ಥರದ ಇನ್ನಷ್ಟು ಹಾಡುಗಳನ್ನು ನಾವು ಅಜಯ್ ಮತ್ತು ಸಂಗೀತ್ ಕಾಂಬಿನೇಷನಲ್ಲಿ ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ.